2 into 2, 4 cot squared alpha ಇದೆ. So V naturally is a tan inverse of, derivative should not be under radical sign, ಈ ಕ್ಯೂಬ್ ರೂಟಲ್ಲಿ ಇರಬಾರ್ದು. dy by dx it can be written as 1 minus x squared minus 2 pi ಆಗುತ್ತೆ. So 3 pi minus 6 pi plus cos alpha into sin delta. If square root of r equal to this, where alpha and ಇನ್ನೊಂದು theta, ಇಲ್ಲಿ where theta and alpha are real numbers, they are okay, where a and r, okay, ಇಲ್ಲಿ a ಮತ್ತು r ಎರಡು ಕಾನ್ಸ್ಟೆಂಟ್ ಆಗಿದ್ದರೆ d to r by d theta ಸ್ಕ್ವೇರ್ಡ್ ಏನು ಅಂತ ಫಸ್ಟೇ ನೀವು ಇದನ್ನು ಸ್ಕ್ವೇರ್ ಮಾಡ್ಕೊಂಬಿಟ್ರೆ r ಈಕ್ವಲ್ ಟು ಏನಾಯಿತು, a ಸ್ಕ್ವೇರ್ಡ್ ಇಂಟು e ಪವರ್ 2 cot alpha ಇಂಟು ಥೀಟಾ ಅಂತ ಆಗುತ್ತೆ. ಬಿಕಾಸ್ ಎ ಸ್ಕ್ವೇರ್ಡ್ ಇ ಪವರ್ ಥೀಟಾ ಕಾಟ್ ಆಲ್ಫಾ ಹೋಲ್ ಸ್ಕ್ವೇರ್ಡ್ ಅಂದಾಗ ದಿಸ್ ಒನ್ ಯು ಗೆಟ್ ಆರ್. ನೌ ಯು ಫೈಂಡ್ ಡಿ ಆರ್ ಬೈ ಡಿ ಥೀಟಾ. ವಾಟ್ ಈಸ್ ಡಿ ಆರ್ ಬೈ ಡಿ ಥೀಟಾ? ಕೇಳಿದ್ರು ಡಿ ಟು ಆರ್ ಬೈ ಡಿ ಥೀಟಾ ಸ್ಕ್ವೇರ್ಡ್. ಒನ್ಸ್ ಯು ಡಿಫ್ರೆನ್ಷಿಯೇಟ್ ಈಸ್ ಎ ಸ್ಕ್ವೇರ್ಡ್ ಈಸ್ ಅ ಕಾನ್ಸ್ಟೆಂಟ್ ಇ ಟು ದಿ ಪವರ್ ಆಫ್ 2 cot alpha ಇಂಟು ಥೀಟಾ ಇಂಟು 2 cot alpha ಆಗುತ್ತೆ. ಬಿಕಾಸ್ ಯು ಆರ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಅಂದಾಗ 2 cot alpha ಕಾನ್ಸ್ಟೆಂಟು, real numbers are the constant. Once again you differentiate, d to r by d theta squared equals, ಇಲ್ಲಿ ನೋಡಿ, a squared into 2 cot alpha constant, a squared into 2 cot alpha constant, into derivative of this ಅಂದಾಗ e to the power of 2 cot alpha into theta into 2 cot alpha ಆಯಿತು. Chain rule if you apply properly, a squared into 2 cot alpha ಕಾಮನ್ನು, ಕಾನ್ಸ್ಟೆಂಟ್ ಅದು, ಇಂಟು ಇ ಪವರ್ 2 cot alpha ಇಂಟು ಥೀಟಾ ಇಂಟು 2 cot alpha. ನಾವು ಕೇರ್ಫುಲ್ಲಾಗಿ ನೋಡಿ, ಯು ವಾಂಟ್ ಡಿ ಟು ಆರ್ ಬೈ ಡಿ ಥೀಟಾ ಸ್ಕ್ವೇರ್ಡ್. ಮತ್ತು ಇಲ್ಲಿ 2 ಇಂಟು 2 4 cot squared alpha ಇದೆ. ಇಲ್ಲಿ ನೋಡಿ 4 cot squared alpha. ಇಫ್ ಯು ಟೇಕ್ ಔಟ್ ದಿಸ್, ಇಲ್ಲಿ ನೋಡಿ, ಇಲ್ಲಿ ಎ ಸ್ಕ್ವೇರ್ಡ್ ಇಂಟು ಇ ಟು ದಿ ಪವರ್ ಆಫ್ 2 cot alpha ಇಂಟು ಥೀಟಾ ಒಂದು ಕಡೆ ಬರ್ಕೋತೀನಿ, ಇಂಟು 4 cot squared alpha ಬರ್ಕೋತೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ, ವಾಟ್ ಈಸ್ ದಿಸ್ ಆ್ಯಕ್ಚುಲಿ? ಎ ಸ್ಕ್ವೇರ್ಡ್ ಇಂಟು ಇ ಟು ದಿ ಪವರ್ ಆಫ್ 2 cot alpha, ಎ ಸ್ಕ್ವೇರ್ಡ್ ಇಂಟು ಇ ಟು ದಿ ಪವರ್ ಆಫ್ 2 cot alpha ಈಸ್ ನಥಿಂಗ್ ಬಟ್ ಆರ್. ದೇರ್ಫೋರ್ ಡಿ ಟು ಆರ್ ಬೈ ಡಿ ಥೀಟಾ ಸ್ಕ್ವೇರ್ಡ್ ಮೈನಸ್ ಇಲ್ಲಿ 4 ಆರ್ cot squared alpha, 4r cot squared alpha, ಇಲ್ಲಿರೋದು ಅದೇನೆ 4r cot squared alpha ಈಸ್ ಈಕ್ವಲ್ ಟು ಏನಾಗುತ್ತೆ, 0. ಸೊ ಆನ್ಸರ್ ಈಸ್ 0. ಸೊ ಆನ್ಸರ್ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ದ ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಸೈನ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟ್ಯಾನ್ ಇನ್ವರ್ಸ್ ಕಾಸ್ ಎಕ್ಸ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಅಂದಾಗ ಬೆಟರ್ ಯು ಸಿಂಪ್ಲಿಫೈ ಫಸ್ಟ್ ಬಿಫೋರ್ ಡಿಫ್ರೆನ್ಷಿಯೇಷನ್. ಡಿಫ್ರೆನ್ಷಿಯೇಟ್ ಹಾಗೆ ಮಾಡಿದ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಐ ಟೇಕ್ ದಿಸ್ ಆ್ಯಸ್ ಯು ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ sin x by 1 plus cos x ಅಂದರೆ 2 sin x by 2 into cos x by 2 divided by 2 cos squared x by 2 ಆಗುತ್ತೆ. ವಿ ಶಲ್ ಸಿಂಪ್ಲಿಫೈ ದಟ್ ಲೇಟರ್. ಇದನ್ನು ವಿ ಅಂತ ಇಟ್ಕೊಂಡ್ರೆ ವಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್, ಇದನ್ನು ಸೈನ್ ಆಫ್ ನೀವು ಪೈ ಬೈ 2 ಮೈನಸ್ ಎಕ್ಸ್ ಅಂತ ಬರ್ಕೋಬೋದು. ಡಿನಾಮಿನೇಟ್ರಲ್ಲಿ 1 ಪ್ಲಸ್ ಕಾಸ್ ಪೈ ಬೈ 2 ಮೈನಸ್ ಎಕ್ಸ್ ಅಂತ ಬರ್ಕೋಬೋದು. ಇದು ಅದೇ ಥರನೇ ಆಗುತ್ತೆ, ಸೈನ್ ಬೈ 1 ಪ್ಲಸ್ ಕಾಸೇ ಆಗುತ್ತೆ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್, ಯು ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್ ಬೈ 2 ಆಗುತ್ತೆ. ಸರಿಯಾಗಿ ನೋಡಿ, ಇಲ್ಲಿ ಒಂದು 2 ಕ್ಯಾನ್ಸಲ್ಸ್, ಕಾಸ್ ಕ್ಯಾನ್ಸಲ್, ಸೈನ್ ಬೈ ಕಾಸ್. ಈಗ ಅದೇ ಥರನೇ ನಿಮಗೆ ಎಕ್ಸ್ ಬದಲು ಪೈ ಬೈ 2 ಮೈನಸ್ ಎಕ್ಸ್ ಇದೆ. ಸೊ ವಿ ನ್ಯಾಚುರಲಿ ಈಸ್ ಟ್ಯಾನ್ ಇನ್ವರ್ಸ್ ಆಫ್, ಸಿ ಇಟ್ ಈಸ್ ಟ್ಯಾನ್ ಆಫ್ ಹಾಫ್ ಆಫ್ ಇಟ್ ಅಂದರೆ ಪೈ ಬೈ 4 ಮೈನಸ್ ಎಕ್ಸ್ ಬೈ 2 ಆಗುತ್ತೆ. ಸರಿಯಾಗಿ ನೋಡಿ, ಇದು ಎಕ್ಸ್ ಬೈ 2, ಇಲ್ಲಿ ಎಕ್ಸ್ ಇದ್ದಾಗ ಎಕ್ಸ್ ಬೈ 2 ಬರುತ್ತೆ, ಇಲ್ಲಿ ಪೈ ಬೈ 2 ಮೈನಸ್ ಎಕ್ಸ್ ಇದೆ ಎಕ್ಸ್ ಜಾಗದಲ್ಲಿ, ಅದರಲ್ಲಿ ಹಾಫ್. ದೇರ್ಫೋರ್ ಯು ಈಸ್ ಎಕ್ಸ್ ಬೈ 2 ಆ್ಯಂಡ್ ವಿ ಈಸ್ ಪೈ ಬೈ 4 ಮೈನಸ್ ಎಕ್ಸ್ ಬೈ 2 ಆಗುತ್ತೆ. ಯು ವಾಂಟ್ ಡಿ ಯು ಬೈ ಡಿ ವಿ, ಡಿ ಯು ಬೈ ಡಿ ವಿ ಬೇಕು, ಡಿ ಯು ಬೈ ಡಿ ಎಕ್ಸ್ ವಿಚ್ ಈಸ್ 1 ಬೈ 2 ಡಿವೈಡ್ ಬೈ ಡಿ ವಿ ಬೈ ಡಿ ಎಕ್ಸ್ ಅಂದರೆ ಮೈನಸ್ 1 ಬೈ 2 ಆಗುತ್ತೆ, ಬಿಕಾಸ್ ದಿಸ್ ಈಸ್ ಕಾನ್ಸ್ಟೆಂಟ್. ಸೊ ವಿಚ್ ಈಸ್ ಈಕ್ವಲ್ ಟು -1. ಸೊ ಆನ್ಸರ್ ಈಸ್ -1. ಡೆರಿವೇಟಿವ್ ಆಫ್ one function with respect to another function, indirectly parametric function differentiate ಮಾಡಿ ಅಂತ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 43,
ಡೆರಿವೇಟಿವ್ ಆಫ್ ದಿಸ್ ಅಂದರೆ ಯು ಕ್ಯಾನ್ ರೈಟ್ ದಿಸ್ ಆ್ಯಸ್ ಡಿ ಬೈ ಡಿ ಎಕ್ಸ್ ಆಫ್ ಇಲ್ಲಿನ 1/sec² ಅಂತ ಬರ್ಕೊಳ್ಳಿ. ಸಿಂಪ್ಲಿಫಿಕೇಶನ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ sec² ಆಫ್ ದಟ್ ಹೋಲ್ ಥಿಂಗ್ ಥೀಟಾ ಅಂತ ಬರ್ಕೊಳ್ಳಿ. ಕಾಟ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 2 + x ಡಿವೈಡೆಡ್ ಬೈ 2 - x. ಇದನ್ನು ಎಲಿಮಿನೇಟ್ ಮಾಡಬೇಕಂದ್ರೆ ಇದು ಕಾಟಲ್ಲಿರಬೇಕು. ಸಿ ಹೌ ಐ ಗೆಟ್ ಇಟ್, ವಿಚ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ 1/1 + tan² ಥೀಟಾ. ಅಗೇನ್ tan² ಬರುತ್ತೆ. ಇಟ್ ಈಸ್ tan² ಆಫ್ ಕಾಟ್ ಇನ್ವರ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 2 + x ಡಿವೈಡ್ ಬೈ 2 - x. ನೀವು ಇದನ್ನು 1/tan ಬರೀಕೋಬೋದು, ಕಾಟ್ ಬರೀಬೋದು, ಅಥವಾ ಕಾಟ್ ಇನ್ವರ್ಸ್ನ tan ಇನ್ವರ್ಸ್. ಬಿಕಾಸ್ ಇಟ್ ಇಸ್ ಪಾಸಿಟಿವ್, ಯು ನೋ ದಟ್ ಕಾಟ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ 1/x. x is positive. Root of something is positive ಆಗಿರೋದ್ರಿಂದ you can write it as d by dx of 1/1 + tan² of tan inverse of square root of 2 - x divided by 2 + x. You can write this step, which is equal to d by dx of, ಪ್ರತಿ ಸಲ ಡಿ ಬೈ ಡಿ ಎಕ್ಸ್ ಬರೀದೇ ಹೋದರೆ ಒಳ್ಳೆಯದು. ಫಸ್ಟ್ ಸಿಂಪ್ಲಿಫೈ ಮಾಡಿ ಆ್ಯಂಡ್ ದೆನ್ ಯು ಡಿಫ್ರೆನ್ಷಿಯೇಟ್. ಓಕೆ, ಬಟ್ ಯು ಮೇ ಫರ್ಗೆಟ್ ಸಮ್ಟೈಮ್ಸ್. ಸಿಂಪ್ಲಿಫೈ ಮಾಡಿ ಅದೇ ಬರೆದು ಬಿಡ್ಬೋದು. ಅದಕ್ಕೋಸ್ಕರ 1/1 + tan ಆಫ್ tan ಇನ್ವರ್ಸ್ ಅಂದಾಗ ಇದು 2 - x ಡಿವೈಡೆಡ್ ಬೈ 2 + x ಆಗುತ್ತೆ. ರೂಟ್ ಆಫ್ ದಟ್ ಹೋಲ್ ಸ್ಕ್ವೇರ್ಡ್, ಬಿಕಾಸ್ tan ಇನ್ವರ್ಸ್ ಇಸ್ ದಿಸ್, ರೂಟ್ ಆಫ್ ದಟ್ ಹೋಲ್ ಸ್ಕ್ವೇರ್ಡ್ ಅಂದರೆ ಇಷ್ಟು ಬರುತ್ತೆ. ವಿಚ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್, ನಾವು ಎಲ್ ಸಿ ಎಮ್ ತಗೊಳ್ಳಿ. ಇಲ್ಲಿ 2 + x ಗೋಸ್ ಅಪ್ ಡಿವೈಡ್ ಬೈ 2 + x ಪ್ಲಸ್ 2 - x ಆಗುತ್ತೆ. ವಿಚ್ 2 x ಕ್ಯಾನ್ಸಲ್ ಆಗುತ್ತೆ. ವಿಚ್ ಇಸ್ ನಥಿಂಗ್ ಬಟ್ ಡಿ ಬೈ ಡಿ ಎಕ್ಸ್ ಆಫ್ 2 + x ಡಿವೈಡೆಡ್ ಬೈ 4, ವಿಚ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್, ನೋಡಿ 2/4 ಈಸ್ ಹಾಫ್ ಪ್ಲಸ್ 1/4 ಇಂಟು ಎಕ್ಸ್ ಆಗುತ್ತೆ. ಸೊ ಡೆರಿವೇಟಿವ್ ಆಫ್ ಹಾಫ್ ಈಸ್ 0 ಪ್ಲಸ್ ಡೆರಿವೇಟಿವ್ ಆಫ್ 1/4x ಈಸ್ 1/4. ಸೊ ಪ್ಲಸ್ 1/4 ಈಸ್ ದ ಆನ್ಸರ್. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಸೊ ಇದಿಷ್ಟೂ ಬರೀಬೇಕಾಗಿಲ್ಲ, ಯು ನೀಡ್ ನಾಟ್ ಕ್ಯಾರಿ ಎವ್ರಿಥಿಂಗ್. ಸೊ 1/sec² ಆ್ಯಂಡ್ tan ಕಾಟ್ ಇನ್ವರ್ಸ್ನ tan ಇನ್ವರ್ಸ್ ಆಫ್ 1/x ಅಂತ ಬರ್ಕೊಂಡ್ರೆ ಈಸಿಯಾಗಿ ಮಾಡ್ಬೋದು. ಹಿಯರ್ ಎಫ್ ಆಫ್ ಎಕ್ಸ್ ಈಸ್ ಗಿವನ್, ದೆನ್ f'π/4 ಕೇಳಿದ್ದಾರೆ. ಸೊ ಸಿಂಪ್ಲಿಫಿಕೇಷನ್ ಸ್ಕಿಲ್ ಅಷ್ಟೇ. ನೋಡಿ, ಎಫ್ ಆಫ್ ಎಕ್ಸ್ ಡೋಂಟ್ ಅಪ್ಲೈ ಚೈನ್ ರೂಲ್, ಕೋಷನ್ ರೂಲ್, ಆಲ್ ದ್ಯಾಟ್. ಇದನ್ನೇ ನೀವೇನು ಮಾಡ್ಬೋದು ಅಂದರೆ sin² x ಡಿವೈಡೆಡ್ ಬೈ 1 + cos x by sin x. ಇಂಪಾರ್ಟೆಂಟ್ ಸ್ಟೆಪ್ ಸಿಂಪ್ಲಿಫಿಕೇಷನ್ ಫಸ್ಟ್. ಇಲ್ಲಿ ದಿಸ್ ಒನ್ cos² x ಡಿವೈಡೆಡ್ ಬೈ 1 + sin x ಡಿವೈಡೆಡ್ ಬೈ cos x. ಸಿಂಪ್ಲಿಫೈ ಮಾಡಬಹುದು ಅಂತ ನಿಮಗೆ ಗೊತ್ತಿರಬೇಕು. ಐಡೆಂಟಿಟಿ ಪರ್ಫೆಕ್ಟ್ ಆಗಿರಬೇಕು. ನಾಟ್ ಓನ್ಲಿ ಟ್ರಿಗ್ನಾಮೆಟ್ರಿ, a + b ಹೋಲ್ ಸ್ಕ್ವೇರ್, a + b ಹೋಲ್ ಕ್ಯೂಬ್, a³ + b³ ಫ್ಯಾಕ್ಟರೈಸೇಷನ್, ಎವ್ರಿಥಿಂಗ್ ಯು ಶುಡ್ ನೋ. ಈಗೇನಾಗುತ್ತೆ ನೋಡಿ, ಇಟ್ ಬಿಕಮ್ sin³ x. ಎಲ್ ಸಿ ಎಮ್ ತೊಗೊಂಡ್ರೆ ಡಿನಾಮಿನೇಟರು sin x plus cos x. Here also cos x goes up, it becomes cos³ x divided by cos x plus sin x ಆಗುತ್ತೆ. Now it is equal to sin³ x plus cos³ x divided by sin x plus cos x ಆಗುತ್ತೆ. ಈಗ ನಿಮಗೆ ಸಿಂಪ್ಲಿಫೈ ಮಾಡೋಕ್ಕೆ ಈಸಿ. ಯಾಕಂದರೆ ವಾಟ್ ಈಸ್ a³ + b³ ಅಂದರೆ ಇಟ್ ಈಸ್ sin x plus cos x into a plus b, a³ + b³ is a plus b into a² plus b². I don't write that sin² x plus cos² x. You know it is 1 minus sin x into cos x. It is not plus, minus sin x into cos x. You know that you have a³ + b³ is a plus b minus a into b divided by sin x plus cos x. You know that sin² x plus cos² x 1 minus sin x into cos x. ಇದು ಕ್ಯಾನ್ಸಲ್ ಆಗುತ್ತೆ. Therefore, your f of x is 1 minus half of sin 2x ಆಗುತ್ತೆ. ಇಲ್ಲೂ ಕೂಡ ಪ್ರಾಡಕ್ಟ್ ರೂಲ್ ಅವಾಯ್ಡ್ ಮಾಡಿ. ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ಈಸ್ ವೆರಿ ಈಸಿ. ಟೆಲ್ ಮಿ ವಾಟ್ ಈಸ್ f'(x)? It is 0 minus half into derivative of sin 2x is 2 cos 2x. So, it is, now you put π/4. π/4 ಕೊಟ್ಟರೆ cos π/4 into 2 is cos π/2. Cos π/2 is 0.
So you can write the answer easily. So this is a simplification ಅಷ್ಟೇ, ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಯೂಸ್ ಮಾಡಿ. ನೆಕ್ಸ್ಟ್ ಕ್ವಶನ್ ಕಾಸ್ ಇನ್ವರ್ಸ್, ಸಿಂಪಲ್ ಡಿಫ್ರೆನ್ಷಿಯೇಷನ್ ಅಷ್ಟೇ. ನೋಡಿ, -1/√(1 - y squared by b squared) into 1/b. You should be very, very careful while differentiating. Nodi, -1/√(1 - y by b whole squared) into derivative of y by b is 1/b into dy by dx. You are differentiating with respect to x. Is equal to n into derivative of log x by n is 1/x. ಏನಂದರೆ 1/x by n into 1/n ಎಲ್ಲ ಮಾಡೋಕ್ಕೋಗಬೇಡಿ. You can write it as log x minus log n, and derivative of log x is 1/x, derivative of log n is 0, 1/x directly. ನೆಕ್ಸ್ಟ್ ಸ್ಟೆಪ್ ತುಂಬ ಇಂಪಾರ್ಟೆಂಟು. ಇಲ್ಲಿ ಎಲ್ ಸಿ ಎಮ್ ತಗೊಂಡ್ರೆ -b ಬರುತ್ತೆ, b² - y² ಆಗುತ್ತೆ. -b, ಶಿಫ್ಟ್ b to numerator, by b² - y² into 1/b into dy by dx is equal to n divided by x ಆಗುತ್ತೆ. You can cancel b with b. ನಾವು ಕ್ಯಾನ್ಸಲ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ. ಇಲ್ಲಿ ಅಲ್ಲಿ ಏನು ಕೇಳಿದಾರೆ ಆನ್ಸರ್ ನೋಡಿ, x into y1, x into y1 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ dy by dx is y1, x into y1 is equal to, ಇಲ್ಲಿ ಮೈನಸ್ ಇರುತ್ತೆ ಬೇರೆ, ಈಕ್ವಲ್ ಟು n into square root of b² - y² ಆಗುತ್ತೆ. ನೋಡಿ ಆನ್ಸರ್ನ ಇವಾಗ, n into b² - y² plus xy1, n into b² - y² plus xy1 equal to 0. Answer is B. So this is the way you do it. Next question, area of the triangle formed by the tangent and normal to the curve at this with x axis ಅಂದಾಗ ಇದು ಟ್ಯಾಂಜೆಂಟು ನಾರ್ಮಲು ಪ್ರಾಡಕ್ಟ್ ಆಫ್ ಸಬ್ ಟ್ಯಾಂಜೆಂಟ್ ಸಬ್ ನಾರ್ಮಲ್ ಇದೆಲ್ಲ ಐಡಿಯಾ ಉಪಯೋಗಿಸ್ಕೊಂಡು ಮಾಡಬೇಕಾಗತ್ತೆ. ದಟ್ ಈಸ್ ನಾಟ್ ದೇರ್ ಇನ್ ದ ಸಿಲೆಬಸ್. The angle between y² equal to 4x and x² plus y² equal to 12 at a point of their intersection ಅಂದಾಗ ನೀವು ಆ್ಯಂಗಲ್ ಬಿಟ್ವೀನ್ ಟೂ ಕರ್ವ್ಸ್ ಚಾಪ್ಟರ್ ಇಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ಡೂ ಇಟ್. ಹೇಗೆ ಅಂದರೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕಂಡುಹಿಡ್ಕೋಬೋದು. ಯು ಸಾಲ್ವ್ ದಿಸ್ ಈಕ್ವೇಷನ್ಸ್. ಸೊ x² ಪ್ಲಸ್ y² ಬಂದು ನೀವು 4x ಅಂತ ಹಾಕ್ಕೊಂಡ್ರೆ is equal to 12 ಬರುತ್ತೆ. ಸೊ x² ಪ್ಲಸ್ 4x minus 12 equal to 0 ಆಗುತ್ತೆ. ಸೊ x plus 6 into x minus 2 equal to 0. So x equal to 2 or minus 6, you can ignore because if you put minus 6, it will not be accepted by this. Therefore, x equal to 2 ಆಗುತ್ತೆ. Corresponding to that, you can substitute in that equation. Y becomes 8, y² is 8 ಅಂದಾಗ 2√2, 1 ಪಾಯಿಂಟ್ ತಗೊಳ್ಳಿ, 2√2 ಬರುತ್ತೆ, -2√2 ಬರುತ್ತೆ. You can take this point of intersection. At this point, find dy by dx. So first one, y² equal to 4x ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2y into dy by dx ನ ನೀವು m1 ಅಂತ ತಗೊಳ್ಳಿ. It becomes 4. Therefore, derivative slope of the tangent m1 is equal to 4/2, 2 divided by y. Y means 2√2, which is equal to 1/√2 ಆಗುತ್ತೆ. 1/√2. ಸೆಕೆಂಡ್ ಕರ್ವ್ x² plus y² is equal to 12. ಇದನ್ನು ಅಷ್ಟೇ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 into x plus 2 into y into derivative is m2 here, slope of the tangent of the second curve. So m2 ಏನಪ್ಪ ಅಂದರೆ -2x divided by 2y, which is ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. minus x is 2 divided by y is 2√2, which is equal to -1/√2 ಆಗುತ್ತೆ. So when you know slope of the tangents, ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ಬೋದು ನೀವು, ಬಟ್ ಇಟ್ ಈಸ್ ವಿತ್ ಇನ್ ಯುವರ್ ರೀಚ್. ಸೊ ಅವಾಗ ಏನಾಗುತ್ತೆ, ಟ್ಯಾನ್ ಥೀಟಾ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ m2 minus m1, that is 1/√2 minus of -1/√2 divided by 1 plus product of the roots ಅಂದಾಗ 1/√2 into -1/√2 is -half, which is equal to 1/√2 plus 1/√2 is √2 divided by half ಆಗುತ್ತೆ. ಸೊ ಇಟ್ ಈಸ್ 2√2. ಸೊ ಥೀಟಾ is tan inverse of 2√2 ಈ ರೀತಿ ಬರುತ್ತೆ. ಯು ಕ್ಯಾನ್ skip this if you don't want this. Okay, ಮಾಡ್ಬೋದು, ವಿತಿನ್ ಯುವರ್ ರೀಚ್ ಇರುತ್ತೆ ಇದು. ಎ ಸ್ಪಿಯರ್ ಇನ್ಕ್ರೀಸಸ್ ಇಟ್ಸ್ ವಾಲ್ಯೂಮ್ ಅಟ್ ದ ರೇಟ್ ಆಫ್ π cc per second. ಅಂದರೆ dv by dt is given to be π cc per second. The rate at which surface area is increasing ಅಂದರೆ ಡೈರೆಕ್ಟ್ ರಿಲೇಷನ್ ಬಿಟ್ವೀನ್ v and a ಇರಲ್ಲ, ಬಟ್ v is equal to 4/3 π r3. r is related to ವಾಲ್ಯೂಮ್ ಆ್ಯಂಡ್ ಸರ್ಫೇಸ್ ಏರಿಯಾ. ಅದಕ್ಕೆ dr by dt ಕಂಡುಹಿಡ್ಕೊಳ್ಳಿ. dv by dt is π, you know, is equal to 4/3 π into 3r² into dr by dt ಆಗುತ್ತೆ. ಸೊ π ಕ್ಯಾನ್ಸಲ್ಸ್, 3 ಕ್ಯಾನ್ಸಲ್ಸ್. Therefore
dr by dt is equal to 1 over 4r squared. This is 1 over 4r squared. Now I find surface area is given to be 4 pi r squared for a sphere. ಬೇಕಾಗಿರೋದು ನಿಮ್ಗೆ ಏನಪ್ಪ ಅಂದರೆ dA by dt. dA by dt ಬೇಕು. ಸೊ dA by dt is 4 pi into 2r into dr by dt, that is 1 over 4r squared ಆಗುತ್ತೆ, which is ಇಲ್ಲಿ 4 cancels, it is 2 pi by r ಅಂತ ಬರುತ್ತೆ. ಇಲ್ಲಿ 2 ಇದೆ, r ಕ್ಯಾನ್ಸಲ್ ಆಗುತ್ತೆ, 2 pi by r. ವೆನ್ r equal to 1 ಅವ್ರು ಕೇಳಿರೋದು, ವೆನ್ r ರೇಡಿಯಸ್ ಇಸ್ 1 ಸೆಂಟಿಮೀಟರ್, ಇಲ್ಲಿ 1 ಕೊಟ್ಟರೆ 2 pi ಬರುತ್ತೆ. ಸೊ 2 pi ಸ್ಕ್ವೇರ್ ಸೆಂಟಿಮೀಟರ್. ಇಲ್ಲಿ ಯೂನಿಟ್ ಒಂದು ಮಿಸ್ಟೇಕ್ ಆಗಿದೆ, ಪರ್ ಸೆಕೆಂಡ್ ಬರಬೇಕಲ್ಲಿ ಸ್ಕ್ವೇರ್, ಅದಕ್ಕೆ ಅದು ರಾಂಗ್ ಅಂತ ಅಂದ್ಬಿಡಬಾರ್ದು, ಇನ್ಯಾವುದು ಇಲ್ಲ ಅಲ್ಲಿ. ಓಕೆ, ಪರ್ ಸೆಕೆಂಡ್, ದಟ್ಸ್ ದಿ ಆನ್ಸರ್. ಓಕೆ, ಎ ಇಸ್ ದ ಆನ್ಸರ್. ನೆಕ್ಸ್ಟು ದ ವ್ಯಾಲ್ಯೂ ಆಫ್ ದಿಸ್, ನೋಡಿ ಡೆಫಿನೆಟ್ ಇಂಟೆಗ್ರಲ್ ಒಳಗೆ ಮಾಡ್ಯುಲಸ್ ಆಫ್ ಎಕ್ಸ್ ಇದೆಯಲ್ಲ, ಇದು ಎಕ್ಸ್ ಇಫ್ ಎಕ್ಸ್ ಪಾಸಿಟಿವ್ ಆ್ಯಂಡ್ ಮೈನಸ್ ಎಕ್ಸ್ ಇಫ್ ಎಕ್ಸ್ ನೆಗೆಟಿವ್ ಅಂತ ಇದೆ. ಸೊ 0 to 4 ಅಂದಾಗ ಯು ಕ್ಯಾನ್ ರೈಟ್ ದಿಸ್ ಆ್ಯಸ್ 0 to 1 mod of x minus 1, because between 0 and 1 this expression is negative. Plus next 1 to 4 ಡೈರೆಕ್ಟಾಗಿ ಬರೆದುಬಿಡಿ, x minus 1 into dx. You know, in this interval 0 to 1, whatever value you give, it is negative. ಹಾಗಾಗಿ it becomes integral 0 to 1 1 minus x ಅಂತ ಬರ್ಕೊಳ್ಳಿ, plus integral 1 to 4 you write x minus 1 here. Mod x minus 1 is x minus 1 if it is positive. Now you integrate this, it is x minus x squared by 2 between 0 and 1, plus here x squared by 2 minus x between 1 and 4. Simplify carefully, ಇಲ್ಲಿ ತಗೊಳ್ಳಿ, 1 minus 0 ಆಗುತ್ತೆ, minus half into 1 minus 0. Next plus half into 16 minus 1, 16 minus 1 ಆಗುತ್ತೆ, ಮೈನಸ್ ಮತ್ತು ಇಲ್ಲಿ ಎಕ್ಸ್ಗೆ 4 and 1 ಕೊಟ್ಟರೆ 4 minus 1 ಆಗುತ್ತೆ. This becomes 1 minus half plus 15 by 2 ಆಗುತ್ತೆ, ಇದು 15 by 2 minus 3 it is. So which is equal to 15 minus 1, 14 by 2, 1 plus ಇದು 7 ಆಗುತ್ತೆ, minus 3, it becomes 8 minus 3, 5 ಬರುತ್ತೆ. So you can easily write this answer, 49. This is a very good question. ನೀವು ಇಂಟಿಗ್ರೇಟ್ ಮಾಡ್ತಾ ಹೋದರೆ ಆಗೋಲ್ಲ tan power nx ಅಂತ. ವಾಟ್ ಈಸ್ ರಿಕ್ವೈರ್ಡ್ ಅಂತ ನೋಡ್ಕೊಳ್ಳಿ. ಸೊ I10 ಪ್ಲಸ್ I8 ಈಸ್ ನಥಿಂಗ್ ಬಟ್ ಇಂಟೆಗ್ರಲ್ 0 to pi by 4. I10 ಅಂದಾಗ tan to the power 10x ಆಗುತ್ತೆ, I8 ಅಂದಾಗ tan to the power 8x ಆಗುತ್ತೆ. ಅದು ಒಂದಕ್ಕೊಂದು ಸಪೋರ್ಟ್ ಇದೆ, ನೋಡ್ಕೋಬೇಕು ನೀವು. ಇಫ್ ಯು ಟೇಕ್ tan to the power 10, tan power 8 ಅಂದಾಗ, if you take tan to the power of 8 outside, see what happens here. Tan squared plus 1, that is nothing but secant squared x, which is a derivative of tan x. You can easily use the substitution now. T equal to tan x ಅಂತ ತಗೊಂಡ್ರೆ you can easily write the answer, integral t to the power of 8 into dt ಆಗುತ್ತೆ. So when you apply substitution, you change the limits so that you need not go back to the expression. ಈಗ xಗೆ 0 ಕೊಟ್ಟರೆ tan 0 is 0. When x is pi by 4, tan pi by 4 is 1. So it becomes t to the power of 9 divided by 9 between 0 and 1. It is 1 over 9 into 1 minus 0 ಆಗುತ್ತೆ. So 1 by 9 is the answer. So it is A. So this is a very good problem. Next, ಇದು ಅಷ್ಟೇ. When e power x is a factor, you can always think of this theorem, e power x into fx plus f dash x is e power x into f of x. ಸೊ ಈಗ ಈ ಥರ ಬರ್ಕೊಳ್ಳಿ, e to the power of x into sin x divided by cos squared x plus cos x divided by cos squared x into dx ಆಗುತ್ತೆ. This is equal to integral e to the power of x into, ಇಲ್ಲಿ 1 over cos x ಇದು secant squared x, secant x ಆಗುತ್ತೆ, ಪ್ಲಸ್ sin x by cos x into 1 over cos x ಅಂದಾಗ ಇಟ್ ಇಸ್ secant x into tan x. ಇದು ಸಿಂಪಲ್ ಅಡ್ಜಸ್ಟ್ಮೆಂಟ್ ಅಷ್ಟೇ, ನಿಮಗೆ ಗೊತ್ತಿರಬೇಕು. ಇಫ್ ಯು ಹ್ಯಾವ್ e power x, you can try to express other expression as sum of a function and its derivative. Now it is in the form e power x into fx plus f dash x. This is the answer, because e to the power of x into
fx plus f dash x dx is equal to e to the power of x into f of x. ಅದೊಂದು ಪ್ರಾಪರ್ಟಿ ಇದೆ. ಸೊ ಪ್ಲಸ್ ಸಿ ಇದೆ, ಇಲ್ಲೂ ಪ್ಲಸ್ ಸಿ ಬರ್ಕೊಳ್ಳಿ. e power x into secant x, e power x into secant x. That's the answer. Okay? When x is greater than 0, then integral of cos inverse 1 minus x squared by 1 plus x squared. ಇದು ನೋಡಿ ಗಾಬರಿ ಆಗಬೇಡಿ. ಫಾರ್ಮುಲಾ ಇದೆ ಕಾಸ್ ಇನ್ವರ್ಸ್ ಆಫ್ 1 minus x squared by 1 plus x squared ಅಂತಂದಾಗ ಇಟ್ ಈಸ್ 2 into tan inverse x. ಇದು ಒಂದು ರಿಸಲ್ಟ್ ಇಂಪಾರ್ಟೆಂಟ್. ಅದಾದಮೇಲೆ ತುಂಬ ಸುಲಭ. ಇಂಟೆಗ್ರಲ್ ಆಫ್ 2 tan inverse x ಅಂತಂದರೆ ಯು ಹ್ಯಾವ್ ಟು ಇಂಟೆಗ್ರೇಟ್ ಬೈ ಪಾರ್ಟ್ಸ್. ಇದನ್ನು 2ನ ನೀವು ಹೊರಗಡೆ ತೊಗೊಂಬಿಟ್ರೆ, ಹೊರಗಡೆ ತೊಗೊಂಡಿದ್ರೂ ಪರವಾಗಿಲ್ಲ, 2 ಇಂಟು ಯು ಕ್ಯಾನ್ ರೈಟ್ ಇಟ್ ಆ್ಯಸ್ 2 tan inverse x, 2 tan inverse x into x minus integral of x into derivative of 2 tan inverse x is 2 divided by 1 plus x squared into dx. ಈ ರೀತಿ ಬರ್ಕೋಬೋದು. ಯು ಇಂಟೆಗ್ರೇಟಿಂಗ್ ಬೈ ಪಾರ್ಟ್ಸ್. ಇಂಟೆಗ್ರಲ್ ಆಫ್ ಯು ಡಿ ವಿ, ಇಂಟೆಗ್ರಲ್ ಆಫ್ ಯು ಇಂಟು ಡಿ ವಿ is equal to u into v minus integral v into du using that property, which is equal to 2 into x into tan inverse x minus, this is a simple problem. ನೋಡಿ ಇದನ್ನು t ಇಟ್ಕೊಂಡ್ರೆ 2x dx dt ಆಗುತ್ತೆ. ಸೊ ಇಟ್ ಈಸ್ ಇಂಟೆಗ್ರಲ್ ಆಫ್ dt by t where t equal to 1 plus x squared. Now I can directly go to the answer 2 tan inverse x into x, 2x tan inverse x ಮೈನಸ್, ಇಲ್ಲಿ ಮೈನಸ್ ಇರೋದ್ರಿಂದ ಲಾಗ್ ಟಿ ಬರುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು 2 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಲಾಗರಿಥಮ್ ಆಫ್ ಟಿ ಅಂದರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ಡ್. ಸೊ 2x ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ಡ್. ಸೊ ಆನ್ಸರ್ ಈಸ್ ಡಿ ಹಿಯರ್. ಓಕೆ, go to the next question now. The area between y equal to mx squared and x equal to my squared. ನಮಗೊಂದು ಸ್ಟ್ಯಾಂಡರ್ಡ್ ರಿಸಲ್ಟ್ ಇದೆ. ಏನಪ್ಪ ಅಂದರೆ ಏರಿಯಾ ಬಿಟ್ವೀನ್ y ಸ್ಕ್ವೇರ್ಡ್ ಈಕ್ವಲ್ ಟು 4ax ಆ್ಯಂಡ್ ಎಕ್ಸ್ ಸ್ಕ್ವೇರ್ಡ್ ಈಕ್ವಲ್ ಟು 4ay. ಈ ರೀತಿ ಇದ್ದಾಗ ಯು ಹ್ಯಾವ್ ದ ಪ್ರಿವಿಲೇಜ್ ಆಫ್ ಯೂಸಿಂಗ್ ದಿಸ್ ಫಾರ್ಮ್, ದ ರಿಸಲ್ಟ್ 16/3 ಇಂಟು a ಸ್ಕ್ವೇರ್ಡ್. ದಿಸ್ ಈಸ್ ಏರಿಯಾ ಬಿಟ್ವೀನ್ ದೀಸ್ ಟು ಪ್ಯಾರಬಲಾಸ್. ಇದೊಂದು ಪ್ಯಾರಬಲಾ ರೈಟ್ ಸೈಡೆಡ್, ಇದೊಂದು ಅಪ್ವರ್ಡ್ ಪ್ಯಾರಾಬೋಲಾ. ದಿಸ್ ಏರಿಯಾ ಈಸ್ ಆಲ್ವೇಸ್ ಗಿವನ್ ಬೈ ದಿಸ್ 16/3 a ಸ್ಕ್ವೇರ್ಡ್ ಅಂತ. ಸೊ ಕನ್ವರ್ಟ್ ಇಂಟು ದಟ್ ಫಾರ್ಮ್. ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ ಈಸ್ ಈಕ್ವಲ್ ಟು 1/m ಇಂಟು y ಅಂತ ಬರ್ಕೋಬೋದು ಅದು. ಮತ್ತು ಇಲ್ಲಿ y ಸ್ಕ್ವೇರ್ಡ್ ಈಸ್ ಈಕ್ವಲ್ ಟು 1/m ಇಂಟು ಎಕ್ಸ್ ಅಂತ ಬರೀಬೋದು. ಸೇಮ್ 4a ಥರ ಟ್ರೀಟ್ ಮಾಡಿದ್ರೆ ಇದನ್ನು ನೀವು 4 ಇಂಟು 1/4m ಇಂಟು y ಅಂತ ಬರ್ಕೋಬೋದು. ಇದನ್ನು 4 ಇಂಟು 1/4m ಇಂಟು ಎಕ್ಸ್ ಅಂತ ಬರೀಬೋದು. 4ay 4ax ಥರ ಇದೆ. ದೇರ್ಫೋರ್ ವಾಟ್ ಈಸ್ ಏರಿಯಾ ಅಂದಾಗ ಇಟ್ ಈಸ್ 16/3 ಇಂಟು ಎಮ್ ಸ್ಕ್ವೇರ್ಡ್ ಅಂದಾಗ, ಎ ಸ್ಕ್ವೇರ್ಡ್ ಅಂದಾಗ ಯುವರ್ ಎ ಈಸ್ 1/16 ಇಂಟು ಎಮ್ ಸ್ಕ್ವೇರ್ಡ್ ವಿಚ್ ಈಸ್ ಈಕ್ವಲ್ ಟು, ಇಲ್ಲಿ 16 ಕ್ಯಾನ್ಸಲ್ ಆಗುತ್ತೆ, 1/3m ಸ್ಕ್ವೇರ್ಡ್. ದಟ್ ಈಸ್ ಗಿವನ್ ಟು ಬಿ ಏನು 1/4. ಸೊ 1/3m ಸ್ಕ್ವೇರ್ಡ್ ಈಸ್ ಈಕ್ವಲ್ ಟು 1/4 ಅಂದಾಗ 3m ಸ್ಕ್ವೇರ್ಡ್ ಈಸ್ ಈಕ್ವಲ್ ಟು 4 ಆಗುತ್ತೆ. ದೇರ್ಫೋರ್ ವಾಟ್ ಈಸ್ m ಸ್ಕ್ವೇರ್ಡ್? 4/3. ದೇರ್ಫೋರ್ m ಈಕ್ವಲ್ ಟು 2 divided by √3 ಬರುತ್ತೆ. ಬಟ್ ನನ್ ಆಫ್ ದೀಸ್ ಇಸ್ ದ ಆನ್ಸರ್. ಸೊ ಇಲ್ಲಿ ಕ್ವಶನ್ ತಪ್ಪಿದೆ, ಆನ್ಸರ್ಸಲ್ಲಿ ಯಾವುದು ಚಾಯ್ಸ್ ಇಲ್ಲ. ಬಟ್ ದಿಸ್ ಗ್ರೇಸ್ ಯು ಗೆಟ್ ಫಾರ್ ದಿಸ್. ಓಕೆ, ಗುಡ್ ಕ್ವಶನ್, ಬಟ್ ಅನ್ಫಾರ್ಚುನೇಟ್ಲಿ ನನ್ ಆಫ್ ದ ಆನ್ಸರ್ಸ್ ಟ್ಯಾಲಿ. ಇಫ್ ಎಮ್ ಆ್ಯಂಡ್ ಎನ್ ಆರ್ ಡಿಗ್ರಿ ಆ್ಯಂಡ್ ಆರ್ಡರ್, ನೋಡಿ ಎಮ್ ಆ್ಯಂಡ್ ಎನ್, ಲಕ್ಕಿಲಿ ಇಲ್ಲಿ ಎಮ್ ಪ್ಲಸ್ ಎನ್ ಕೇಳಿದ್ರಿಂದ ನೀವು ಕೇರ್ಫುಲ್ಲಾಗಿ ಇಲ್ಲದೆ ಹೋದರೆ ಕಷ್ಟ ಆಗುತ್ತೆ. ಎಮ್ ಈಸ್ ಡಿಗ್ರಿ, ಆರ್ಡರ್ ಈಸ್ ಡಿಫ್ರೆಂಟು. ಎಮ್ ಈಸ್ ಡಿಗ್ರಿ ಆ್ಯಂಡ್ ಎನ್ ಈಸ್ ಆರ್ಡರ್ ಅಂದಾಗ ಮೊದಲು ನಾನು ಇದನ್ನು 1 ಪ್ಲಸ್ y1 ಸ್ಕ್ವೇರ್ಡ್ ಟು ದಿ ಪವರ್ 2/3 ಈಕ್ವಲ್ ಟು y2ನ ಹೀಗೆ ಬರ್ಕೋತೀನಿ. 1 ಪ್ಲಸ್ y1 ಸ್ಕ್ವೇರ್ಡ್ ಟು ದಿ ಪವರ್ 2 ಈಸ್ ಈಕ್ವಲ್ ಟು y2 ಕ್ಯೂಬ್ ಅಂತ ಬರ್ಕೋತೀನಿ. ಯಾಕಂದರೆ ಯು ಮಸ್ಟ್ ನೋ ದಿಸ್ ಈಸ್ ಡೆರಿವೇಟಿವ್ ಶುಡ್ ನಾಟ್ ಬಿ ಅಂಡರ್ ರ್ಯಾಡಿಕಲ್ ಸೈನ್. ಈ ಕ್ಯೂಬ್ ರೂಟಲ್ಲಿ ಇರಬಾರ್ದು. ಸೊ ಕ್ಯೂಬ್ ಇಟ್ ಯು ಗೆಟ್ ದಿಸ್. ಸೊ ವಾಟ್ ಈಸ್ ಆರ್ಡರ್ ಆಫ್ ದ ಈಕ್ವೇಷನ್? ಡಿಗ್ರಿ ಏನು ಇಲ್ಲಿ? ಡಿಗ್ರಿ ಈಸ್ ಎಮ್ ಅವ್ರು ಕೊಟ್ಟಿರೋದು. ಸೊ ಪವರ್ ಆಫ್ ದ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ದಟ್ ಈಸ್ ಈಕ್ವಲ್ ಟು 3. ಆರ್ಡರ್ ಡಿಗ್ರಿ ಅನ್ನುವಾಗ ಎಮ್ ಆ್ಯಂಡ್ ಎನ್ ಅಂತ ಬರೆದ್ಬಿಡ್ತೀರಾ, ಸ್ವಲ್ಪ ನೋಡ್ಕೊಳ್ಳಿ. ಆರ್ಡರ್ ಈಸ್ ಎನ್ ಹಿಯರ್, ಎನ್ ಈಸ್ ಆರ್ಡರ್. ಸೊ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಪ್ರೆಸೆಂಟ್ ಹಿಯರ್ ಈಸ್ 2. ಸೊ ಇಟ್ ಈಸ್ 2.
Now you can go for this m plus n is 5 by m minus n is 3 minus 2 1. So 5 is the answer. ನೀವು ತಪ್ಪಾಗಿ ಮಾಡಿದ್ರೆ ಇಲ್ಲಿ -5 ಬಂದ್ಬಿಡ್ಬೋದು, ಬಟ್ ಲಕ್ಕಿಲಿ -5 is not there. You will ಆರ್ಡರ್ ಡಿಗ್ರಿ ಅಂತ ಅಂದ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಸೊ ಯು ಕ್ಯಾನ್, ದಿಸ್ ಇಸ್ ಅ ಸಿಂಪಲ್ ಪ್ರಾಬ್ಲಮ್ ಆ್ಯಕ್ಚುಲಿ. ದ ಜನರಲ್ ಸೊಲ್ಯೂಷನ್ ಆಫ್ ದಿಸ್ ಈಕ್ವೇಷನ್, ಒಳ್ಳೆ ಕ್ವಶನು, ಬಟ್ ಯಾವುದು ಚಾಯ್ಸ್ ಇಲ್ಲ, ಇಲ್ಲಿ ಕೂಡ ಮಿಸ್ಟೇಕ್ ಇದೆ, ಸ್ಕ್ವೇರ್ ರೂಟ್ ಇರಬೇಕಾಗಿತ್ತು. ಸೊ dy by dx it can be written as 1 minus x squared into ಇಲ್ಲಿ ಮೈನಸ್ y squared into 1 minus x squared ಆಗುತ್ತೆ. ಇಲ್ಲಿ ಎರಡರಲ್ಲಿ ಕಾಮನ್ ತಗೊಂಡ್ರೆ ವಿಚ್ ಈಸ್ ನಥಿಂಗ್ ಬಟ್ 1 minus x squared into 1 minus y squared ಆ್ಯಕ್ಚುಲಿ. ಆವಾಗ ಇಲ್ಲಿ ಎಲ್ ಸಿ ಎಮ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1/1 minus y squared into dy equal to 1 minus x squared into dx, and none of these tallies because ಇದು ಇಂಟಿಗ್ರೇಟ್ ಮಾಡಿದ್ರೆ log 1/2a log ಎಲ್ಲ ಬರುತ್ತೆ. ನನ್ ಆಫ್ ದೆಮ್ ಕಂಟೈನ್ಸ್ ಲಾಗ್. ಒಂದು ವೇಳೆ ಇಲ್ಲಿ ರೂಟ್ ಇದ್ದಿದ್ದರೆ 1/√1 minus y squared sin inverse y cos inverse ಅದೆಲ್ಲ ಬಂದಿರ್ತಾ ಇತ್ತು. ಸೊ ಯು ಕ್ಯಾನ್ ಈಸಿಲಿ ಸೇ ದಿಸ್ ಈಸ್ ರಾಂಗ್ ಪ್ರಾಬ್ಲಮ್. ಓಕೆ, x cos alpha plus y sin alpha equal to 4 tangent to the curve, the value of alpha not in your syllabus, so you can skip this question. 57, P is a point and with foci, then the maximum value of the triangle. ಇದು ಕೂಡ ನೀವು ಆರ್ಗ್ಯೂ ಮಾಡ್ಬೋದು ನೋಡಿ, ಬಟ್ ಸಿಲೆಬಸಲ್ಲಿ ಇಲ್ಲ ಅಂತ. ಬಟ್ ಎಲಿಪ್ಸ್ ಸ್ವಲ್ಪ ಐಡಿಯಾ ಇದೆ, ಕಾಂಬಿನೇಷನ್ ಆಫ್ ಫಸ್ಟ್ ಆ್ಯಂಡ್ ಸೆಕೆಂಡ್ PU ಅಂತ ಅಂದ್ಕೊಂಡ್ರೆ ಇದು ಮಾಡ್ಬೋದು. ನೋಡಿ, ಈ ಎಲಿಪ್ಸ್ ಇದೆ, ಇದು ಎ ಮತ್ತು ಎ ಡ್ಯಾಶ್ ಮೇಜರ್ ಆ್ಯಕ್ಸಿಸ್, ಇದು 2a. ಎಸ್ ಆ್ಯಂಡ್ ಎಸ್ ಡ್ಯಾಶ್, ಎಸ್ ಆ್ಯಂಡ್ ಎಸ್ ಡ್ಯಾಶ್ ಆರ್ ದ ಫೋಸೈ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಪಿ ಇಸ್ ಎನಿ ಪಾಯಿಂಟ್ ಅಂದಾಗ ಯಾವುದೇ ಪಾಯಿಂಟ್ ತಗೊಳ್ಳಿ, ಇದು ಏರಿಯಾ ಆಫ್ ದಿಸ್, ಇದು ಬೇಸು, ಇದು ಹೈಟ್ ಆಗುತ್ತೆ. ಸೊ ಏರಿಯಾ ಆಫ್ ದ ಟ್ರಯಾಂಗಲ್, ಎನಿ ಪಾಯಿಂಟ್ ಯು ಟೇಕ್ ಆನ್ ದ ಎಲಿಪ್ಸ್, ವಾಟ್ ಎವರ್ ಪಾಯಿಂಟ್, ಅದು ತೊಗೊಂಡಾಗ ಬೇಸ್ ಇಲ್ಲಿದೆ, ಹೈಟ್ ಮ್ಯಾಕ್ಸಿಮಮ್ ಎಲ್ಲಾಗುತ್ತೆ ಹೇಳಿ? ಹೈಟು ಇಲ್ಲಿ ಎಲ್ಲೆಲ್ಲೇ ಪಾಯಿಂಟ್ ತೊಗೊಂಡು ಕೂಡ ಹೈಟು ಇಲ್ಲೇ ಮ್ಯಾಕ್ಸಿಮಮ್ ಆಗೋದು. ಸೊ ಏರಿಯಾ, ಮ್ಯಾಕ್ಸಿಮಮ್ ಏರಿಯಾ ಅಂದಾಗ ಇಟ್ ಈಸ್ ಹಾಫ್ ಇಂಟು ಬೇಸ್ ಅಂದಾಗ ಎಸ್ ಎಸ್ ಡ್ಯಾಶ್ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಫೋಸೈ ಇಂಟು ಹೈಟ್ ಅಂದಾಗ ಇದು ಯು ನೋ ದಿಸ್ ಈಸ್ ಬಿ ಡ್ಯಾಶ್ ಅಂದಾಗ ದಿಸ್ ಈಸ್ ನಥಿಂಗ್ ಬಟ್ 2b. ಸೊ ಇದ್ರ ಲೆಂತ್ ಏನಂದರೆ b ಆಗಿರುತ್ತೆ. ಸೊ ಇಟ್ ಈಸ್ OB. ಮ್ಯಾಕ್ಸಿಮಮ್ ಹೈಟ್ ಆಗಬೇಕಾದ್ರೆ ಇಲ್ಲಿ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಏರಿಯಾ ಅಂದಾಗ ದಿಸ್ ಈಸ್ ಫಿಕ್ಸ್ಡ್ ಎಸ್ ಎಸ್ ಡ್ಯಾಶ್. ಸೊ ಇಟ್ ಈಸ್ ಹಾಫ್ ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ಫೋಸೈ ಅಂದಾಗ 2AE ಆಗುತ್ತೆ. ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಇದು ಈ ಲೆಂತ್ ಇದೆಯಲ್ಲ, ಇದು ಸೆಮಿ ಮೈನರ್ ಆ್ಯಕ್ಸಿಸ್, ಇಟ್ ಈಸ್ B ಆಗುತ್ತೆ. ಸೊ ಇಲ್ಲಿ 2 ಕ್ಯಾನ್ಸಲ್ ಆದರೆ EAB, ABE ಇದೆ ನೋಡಿ ಆನ್ಸರು. ದಿಸ್ ಇಸ್ ಇನ್ಫ್ಯಾಕ್ಟ್ ಅ ಗುಡ್ ಕ್ವಶನ್ ಆ್ಯಕ್ಚುಲಿ. ನೆಕ್ಸ್ಟ್, ಇನ್ ಆರ್ಗನ್ ಪ್ಲೇನ್ ದ ಪಾಯಿಂಟ್ ಕರಸ್ಪಾಂಡಿಂಗ್ ಟು ದಿಸ್ ಲೈಸ್ ಇನ್, ಯಾವ ಕ್ವಾಡ್ರೆಂಟಲ್ಲಿದೆ ಅಂತ ಕೇಳಿದ್ದಾರೆ. ಸಿ, ಒಂದು ಮೆಥಡು ಯು ಕ್ಯಾನ್ ಮಲ್ಟಿಪ್ಲೈ ಆ್ಯಂಡ್ ಇದು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಕಾಂಜುಗೇಟ್, ದೆನ್ ಎಕ್ಸ್ ಆ್ಯಂಡ್ ವೈ ನೋಡಿಕೊಂಡು ಯಾವ ಕ್ವಾಡ್ರೆಂಟ್ ಅಂತ ಬರೀಬೋದು. ಬಟ್ ನನಗೇನೆಂದರೆ ಐ ಹ್ಯಾವ್ ಆ್ಯಂಪ್ಲಿಟ್ಯೂಡ್ ಆಫ್ Z1 ಇಂಟು Z2 ಡಿವೈಡೆಡ್ ಬೈ Z3 ಅಂದರೆ ಇಟ್ ಈಸ್ ಆ್ಯಂಪ್ಲಿಟ್ಯೂಡ್ ಆಫ್ Z1 ಪ್ಲಸ್ ಆ್ಯಂಪ್ಲಿಟ್ಯೂಡ್ ಆಫ್ Z2 ಮೈನಸ್ ಆ್ಯಂಪ್ಲಿಟ್ಯೂಡ್ ಆಫ್ Z3 ಯೂಸ್ ಮಾಡಿಕೊಂಡ್ರೆ ಆ್ಯಂಪ್ಲಿಟ್ಯೂಡ್ ನೋಡ್ಕೊಂಡು ನೀವು ಆನ್ಸರ್ ಹೇಳ್ಬೋದು ಯಾವ ಕ್ವಾಡ್ರೆಂಟಲ್ಲಿದೆ ಅಂತ. ನೋಡಿ, ಇದ್ರ ಆ್ಯಂಪ್ಲಿಟ್ಯೂಡ್ ಏನು, ಇದ್ರದ್ದು ಆ್ಯಂಪ್ಲಿಟ್ಯೂಡು, ಇದು ಫಸ್ಟ್ ಕ್ವಾಡ್ರೆಂಟು, ಇದು ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್ ಅಂದಾಗ ಫೋರ್ತ್ ಕ್ವಾಡ್ರೆಂಟ್ ಅಂದಾಗ ಯು ನೋ ದಿಸ್ ಈಸ್ ಮೈನಸ್ π/3 ಅಂತ. ಯಾಕೆಂದರೆ tan inverse ಆಫ್ √3 ಇಸ್ π/3. ಸೊ ಇದು ಯಾವ ಕ್ವಾಡ್ರೆಂಟಲ್ಲಿದೆ ಅಂತಂದರೆ ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್ ಅಂದಾಗ ಇಟ್ ಶುಡ್ ಬಿ ಇನ್ ದ ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್ ಅಂದಾಗ ಫೋರ್ತ್ ಕ್ವಾಡ್ರೆಂಟ್. ಹಾಗಾಗಿ ಇದು -π/3. 1+5 ಇದು ಆ್ಯಂಪ್ಲಿಟ್ಯೂಡ್ ಅಂದರೆ π/4. ಸೊ ಪ್ಲಸ್ ಆಗುತ್ತೆ, ಪ್ಲಸ್ π/4 ಆಗುತ್ತೆ. ಸೊ ಇದೆರಡು ಆ್ಯಡ್ ಮಾಡ್ಕೊಂಡಿದ್ದೀರ. ಇದ್ರದ್ದು ಆ್ಯಂಪ್ಲಿಟ್ಯೂಡ್ ಏನಂದರೆ -π/6 ಬಿಕಾಸ್ tan inverse 1/√3 ಇಸ್ 630, ದಟ್ ಈಸ್ π/6. ಈಗ ಇದನ್ನು LCM ತೊಗೊಂಡು ಸಿಂಪ್ಲಿಫೈ ಮಾಡಿದ್ರೆ 12 ಬರುತ್ತೆ. 3 4s -4π ಆಗುತ್ತೆ, ಪ್ಲಸ್ 4 3s 3π ಆಗುತ್ತೆ, ಮೈನಸ್ 2π ಆಗುತ್ತೆ. ಸೊ 3π ಮೈನಸ್ 6π ಈಸ್ -3π ಡಿವೈಡೆಡ್ ಬೈ 12 ಆಗುತ್ತೆ. ಇಟ್ ಈಸ್ -π/4. -π/4 ಅಂದಾಗ ಯಾವ ಕ್ವಾಡ್ರೆಂಟ್ ಇರುತ್ತೆ,
ಆ್ಯಂಪ್ಲಿಟ್ಯೂಡ್ ಈಸ್ -π/4 ಇಲ್ಲಿರುತ್ತೆ. ಸೊ ಇಟ್ ಈಸ್ ಫೋರ್ತ್ ಕ್ವಾಡ್ರೆಂಟ್ ಫಾರ್ಮ್. ನಾನು ಇನ್ನೊಂದು ಮೆಥಡ್ ಹೇಳ್ತೀನಿ. ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ √3 - i, ಗೆಟ್ x ಇನ್ y. x ಪಾಸಿಟಿವ್, y ನೆಗೆಟಿವ್ ಬರುತ್ತೆ. ಸೊ ಆಬ್ವಿಯಸ್ಲಿ ಫೋರ್ತ್ ಕ್ವಾಡ್ರೆಂಟ್. ಇಟ್ಸ್ ಅ ಟೈಮ್ ಸೇವಿಂಗ್ ಮೆಥಡ್. ಇದನ್ನು ನೋಡಿಕೊಂಡ್ರೆ ಈಸಿ. ಇಫ್ y is sin x, sin 2x, sin 3x, sin nx, then y dash is ವೆರಿ ಗುಡ್ ಕ್ವಶನ್. ನೀವು ಡೈರೆಕ್ಟಾಗಿ ಹಾಗೆ ಡಿಫ್ರೆನ್ಷಿಯೇಟ್ ಮಾಡಿಕೊಂಡ್ರೆ ಬರೋಲ್ಲ. ಇದು ಸಿಗ್ಮಾ ಸ್ಟ್ಯಾಂಡ್ ಫಾರ್ ಸಮೇಷನ್. ಇದನ್ನು ಪ್ರಾಡಕ್ಟ್ನ ಸಮ್ಮಲ್ಲಿ ಬರ್ಕೋಬೇಕು ಅಂದರೆ ದ ಬೆಸ್ಟ್ ಥಿಂಗ್ ಈಸ್ ಟೇಕ್ ಲಾಗ್. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಲಾಗ್ y ಅಂತ ಬರುತ್ತೆ. ಲಾಗ್ y ಈಸ್ ಈಕ್ವಲ್ ಟು ಲಾಗರಿಥಮ್ ಆಫ್ ಸೈನ್ ಎಕ್ಸ್ ಪ್ಲಸ್ ಲಾಗರಿಥಮ್ ಆಫ್ ಸೈನ್ 2x ಪ್ಲಸ್ ಲಾಗರಿಥಮ್ ಆಫ್ ಸೈನ್ 3x ಪ್ಲಸ್ ಎಟ್ಸೆಟ್ರಾ ಪ್ಲಸ್ ಲಾಗರಿಥಮ್ ಆಫ್ ಸೈನ್ nx ಅಂತ ಬರುತ್ತೆ. ಇಫ್ ಯು ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್. ನೌ ಐ ಡಿಫ್ರೆನ್ಷಿಯೇಟ್ ಟು ಗೆಟ್ ಅ ಡೆರಿವೇಟಿವ್ 1/y ಇಂಟು dy/dx. Now you differentiate term by term. What is this? Derivative of log sin x is 1/sin x into cos x, which is nothing but cot x, plus 1/sin 2x into derivative of sin 2x is cos 2x into 2 ಆಗುತ್ತೆ. Here it is 1/sin 3x into cos 3x into 3 it is. ಹಾಗೆ ಬರ್ಕೊಂಡು ಹೋದರೆ ಲಾಸ್ಟ್ ಒನ್ 1/sin nx into cos nx into n ಆಗುತ್ತೆ. Now you can write this in terms of sigma. ನೋಡಿ, sigma of the, see here, cot x, cot 2x, cot 3x ಜೊತೆಗೆ 2, 3 ಎಟ್ಸೆಟ್ರಾ ಬರುತ್ತೆ. ಸೊ k cot kx ಅಂತ ಆಗುತ್ತೆ, where k takes the value from 1 to n. Therefore 1/y dy/dx is this ಅಂದಾಗ, therefore what is dy/dx? dy/dx is here y into k equal to 1 to n, k cot kx. So therefore dy/dx is y into, ಇದನ್ನು ನೋಡಿಕೊಂಡು ಫಸ್ಟ್ ಆನ್ಸರ್ ಕೊಟ್ಟುಬಿಡಬೇಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ y ಬರುತ್ತೆ. y into sigma k cot kx, where k takes the value from 1 to n. So this is a fine question. So answer is B. ನೋಡ್ಕೊಳ್ಳಿ. This is a very good question. The property trigonometric identity, ಇದು ಕಾಂಬಿನೇಷನ್ ಆಫ್ ಬೋತ್ ಫಸ್ಟ್ ಆ್ಯಂಡ್ ಸೆಕೆಂಡ್ PU. ಇಟ್ಸ್ a good question. What do you do first? ನೋಡಿ, ಇದನ್ನು ಫಸ್ಟ್ ಸ್ಟೆಪ್ಪು ಸೈನ್ ಎಕ್ಸ್, ಸೈನ್ ಆಲ್ಫಾ, ಸೈನ್ ಬೀಟಾ, ಸೈನ್ ಗಾಮಾ, ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ. ಇಲ್ಲಿ ಸೈನ್ ಆಲ್ಫಾ ಇಂಟು ಕಾಸ್ ಡೆಲ್ಟಾ ಪ್ಲಸ್ ಕಾಸ್ ಆಲ್ಫಾ ಇಂಟು ಸೈನ್ ಡೆಲ್ಟಾ, sin A plus B formula. Here also sin beta into cos delta plus cos beta into sin delta. Here sin gamma into cos delta plus cos gamma into sin delta. ಈ ಸ್ಟೆಪ್ಪು ಭಾಳ ಇಂಪಾರ್ಟೆಂಟು. ಇಲ್ಲಿ ಗಮನಿಸಿ, ಕಾಸ್ ಡೆಲ್ಟಾ ಇದೆ, ಇಲ್ಲಿ ಸೈನ್ ಡೆಲ್ಟಾ ಇದೆ. ನಾವು ಕೇರ್ಫುಲಿ ಯು ಅಬ್ಸರ್ವ್, ಇದನ್ನು ಸ್ಪ್ಲಿಟ್ ಮಾಡಿ ಇದನ್ನು ಎರಡು ಡಿಟರ್ಮಿನೆಂಟ್ ಥರ ಮಾಡ್ಬೋದು. ಡಿಟರ್ಮಿನೆಂಟ್, ಫಸ್ಟ್ ಡಿಟರ್ಮಿನೆಂಟ್ ಪ್ಲಸ್ ಸೆಕೆಂಡ್ ಡಿಟರ್ಮಿನೆಂಟ್. ಇಲ್ಲೇನೆಂದರೆ ಈ ಸೈನ್ ಆಲ್ಫಾ, ಸೈನ್ ಬೀಟಾ ಇನ್ನೇನು ಬರೀಬೇಕಾಗಿಲ್ಲ, ಜಸ್ಟ್ ಈ ಅಬ್ಸರ್ವೇಷನ್ ಅಷ್ಟೇ. ಸೈನ್ ಆಲ್ಫಾ, ಸೈನ್ ಬೀಟಾ, ಸೈನ್ ಗಾಮಾ ಬರೆಯೋದೆಲ್ಲ ವೇಸ್ಟ್ ಟೈಮು. ಮತ್ತು ಇಲ್ಲಿ ಕಾಸ್ ಆಲ್ಫಾ, ಕಾಸ್ ಬೀಟಾ ಆ್ಯಂಡ್ ಕಾಸ್ ಗಾಮಾ, ಫಸ್ಟ್ 2 ಕಾಲಮ್ಸ್ ಆ್ಯಸ್ ದೇ ಆರ್. ಸೆಕೆಂಡ್ ಇದರೊಳಗೆ ಇದನ್ನು ಬರ್ಕೊಳ್ಳಿ. ಇಲ್ಲೇನು ಬರುತ್ತೆ, ಸೈನ್ ಆಲ್ಫಾ ಮತ್ತು ಸೈನ್ ಬೀಟಾ, ಇದು ಆಲ್ಫಾ, ಆಮೇಲೆ ಸೈನ್ ಗಾಮಾ, ಆಮೇಲೆ ಈ ಕಾಸ್ ಡೆಲ್ಟಾ ಇದೆಯಲ್ಲ ಅದನ್ನು ಹೊರಗಡೆ ತೊಗೊಂಬಿಡಿ, ಇಂಟು ಕಾಸ್ ಡೆಲ್ಟಾ ಅಂತ ಬರ್ಕೊಳ್ಳಿ. ಯು ಟೇಕ್ ಕಾಸ್ ಡೆಲ್ಟಾ ಔಟ್ಸೈಡ್. ಮತ್ತು ಹಾಗೆಯೇ ಇಲ್ಲೂ ಅಷ್ಟೇ, ಸೈನ್ ಡೆಲ್ಟಾ ಹೊರಗಡೆ ತೊಗೊಂಬಿಡಿ, ಸೈನ್ ಡೆಲ್ಟಾ ಯು ಟೇಕ್ ಔಟ್, ದೆನ್ ಸೈನ್ ಆಲ್ಫಾ, ಸೈನ್ ಬೀಟಾ, ಮತ್ತು ಅದೇ ಸೈನ್ ಆಲ್ಫಾ, ಸೈನ್ ಬೀಟಾ ಆ್ಯಂಡ್ ದೆನ್ ಸೈನ್ ಗಾಮಾ, ಮತ್ತು ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ, ಮತ್ತು ಅಲ್ಲಿ ಸೈನ್ ಡೆಲ್ಟಾ ಆಚೆ ತೊಗೊಂಡ್ರೆ ಇಲ್ಲಿ ಉಳಿಯೋದೇನೆಂದರೆ ಕಾಸ್ ಆಲ್ಫಾ, ಕಾಸ್ ಬೀಟಾ
ಆ್ಯಂಡ್ ಕಾಸ್ ಗಾಮಾ ಆಗುತ್ತೆ. ಸರಿಯಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಇವೆರಡು ರೋಸ್ ಐಡೆಂಟಿಕಲ್ಲು. ಹಿಯರ್ ದೀಸ್ ಟು ರೋಸ್ ಐಡೆಂಟಿಕಲ್. ವೆನ್ ಟು ಕಾಲಮ್ಸ್. ವೆನ್ ಟು ಕಾಲಮ್ಸ್ ಆರ್ ಐಡೆಂಟಿಕಲ್, ದ ಡಿಟರ್ಮಿನೆಂಟ್ ಈಸ್ 0. 0 + 0 = 0. ಸೊ ಆನ್ಸರ್ ಈಸ್ 0. ಸೊ ದಟ್ಸ್ ದ ವೇ ಯು ಡು ಇಟ್. ಓಕೆ. ಆಮೇಲೆ ಇನ್ನೂ ಒಂದೇನೆಂದರೆ, ಗಮನಿಸಿ ಈ ಕ್ವಶನ್ನು, ಯಾವ ಕ್ವಶನಲ್ಲೂ ಡೆಲ್ಟಾ ಇಲ್ಲ ನೋಡಿ. ಕ್ಯಾನ್ ಯು ಅಬ್ಸರ್ವ್? ವೆರಿ ರಿಯಲಿ ಇಂಟ್ರೆಸ್ಟಿಂಗ್ ಅಪ್ರೋಚ್. ನನ್ ಆಫ್ ದೀಸ್ ಚಾಯ್ಸಸ್ ಡಿಪೆಂಡ್ಸ್ ಆನ್ ಡೆಲ್ಟಾ ಅಂದಾಗ ಡೆಲ್ಟಾಗೆ ಯಾವ ವ್ಯಾಲ್ಯೂ ಕೊಟ್ಟರು ಅದು ಮ್ಯಾಟ್ರ್ ಆಗಬಾರ್ದು. ಸೊ ಹಾಗಾಗಿ ಇಫ್ ಐ ಪುಟ್ ಡೆಲ್ಟಾ = 0, ದೆನ್ sin alpha, sin beta, sin gamma, sin alpha, sin beta, sin gamma, 2 columns identical, the determinant is 0. Straight away you get. ಇದು ಅಬ್ಸರ್ವೇಷನು. ಈ ಕ್ವಶನ್ ನೋಡಿದಾಗ ನಿಮಗೆ ನಾನು ಇಷ್ಟೆಲ್ಲ ಮಾಡಬೇಕಾ, ಎಕ್ಸ್ಪ್ಯಾಂಡ್ ಮಾಡಬೇಕಾ, ಅದೆಲ್ಲ ತುಂಬ ಥರ ಯು ಬಿಕಮ್ ಪ್ಯಾನಿಕ್. ಬಟ್ ಕೆಲವು ಸಲ ಆ ಥರ ಐಡಿಯಾ ಇದ್ದರೆ, ಕೆಲವು ಸಲ ಅದೃಷ್ಟನೂ ಬೇಕು, ಅದು ಹೊಳೆಯೋದು ಎಲ್ಲ ಗೊತ್ತಿರುತ್ತೆ, ಬಟ್ ಸ್ಟಿಲ್ ರೈಟ್ ಟೈಮಲ್ಲಿ ಹೊಳೆಯೋದಿಲ್ಲ. ಸೊ ಓನ್ಲಿ ಬೈ ಸಾಲ್ವಿಂಗ್ ಮೋರ್ ಆ್ಯಂಡ್ ಮೋರ್ ಪ್ರಾಬ್ಲಮ್ಸ್ ಯು ಗೆಟ್ ದ ಐಡಿಯಾ. ಸೊ ಈ ಥರ ಎಲ್ಲ ಟೆಕ್ನಿಕ್ ಬೆಳೆಸ್ಕೊಂಡ್ರೆ ಕೆಲವು ಪ್ರಾಬ್ಲಮು 2 minutesಲ್ಲಿ ಮಾಡೋ ಅಂಥದ್ದನ್ನು ಯು ಕ್ಯಾನ್ ಆನ್ಸರ್ ಇಟ್ ಜಸ್ಟ್ 4-5 seconds. ಓಕೆ. ಸೊ ಡೆವಲಪ್ ದಿಸ್ ಮೆಥಡ್ನ ಹಾಗೆ ಜಾಸ್ತಿ ಪ್ರಾಬ್ಲಮ್ ಮಾಡ್ತಾ work on the speed. Okay. So hope you enjoyed this lecture. So we'll meet again. Thank you.